SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪ್ರತಿಯೊಬ್ಬನು ಹೀರೋ ಆಗ್ಬೇಕು ಅನ್ಕೋತಾನೆ, ಒಳಗಡೆ ಒಬ್ಬ ವಿಲನ್ನ ಇಟ್ಕೊಂಡು. ಅಂದ್ರೆ ನಿಮ್ಗೆ ಅನ್ಸುತ್ತಾ ಸರ್ ಈ ಪದೇ ಪದೇ ಇದೇ ಪಾತ್ರದ ಬರ್ತಾ ಇದೆ ನನಗೆ ಬರ್ತಾ ಇದೆ? ನಾನು ಮಾಡೋದಲ್ಲ. ಇತ್ತೀಚೆಗೆ ನಾನು ಯಾವುದು ಒಪ್ಕೋತಾನೆ ಇಲ್ಲ. ಆಸ್ ಎನ್ ಅಂಡರ್ ವರ್ಲ್ಡ್ ಕತೆ ಅಂತ ಬಂದಾಗ ಇನ್ನ ಸಾಲಿಡ್ ಆಗಿದ್ರೆ ಕತೆ ಹೌದು ಮಾಡ್ಬೋದು. ಸುಮ್ಮನೆ ಯಾವುದೋ ಪುಡಿ ರೌಡಿ ಕ್ಯಾರೆಕ್ಟ್ರು ಎಲ್ಲ ಮಾಡೋದಿಲ್ಲ. ಆಮೇಲೆ ಜನ ನೋಡೋದು ಇಲ್ಲ ಇವತ್ತು. ಯಾಕೆಂದ್ರೆ ದೇ ವಾಂಟ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಬ್ಲಡ್ ಶೆಡ್ ಯಾರು ನೋಡಲ್ಲ. ದುರಂಧರ್ ಅಂತ ಸಿನಿಮಾಗೇನೆ ಇವತ್ತು ಭಾಳಷ್ಟು ಜನ ನೋಡಿ ಅದ್ರ ಬಗ್ಗೆ ಕೆಲವ್ರು ಒಳ್ಳೇದು ಮಾತಾಡಿರ್ತಾರೆ, ಕೆಲವ್ರು ಕೆಟ್ಟದ್ದು ಮಾತಾಡೋದು ಇಲ್ಲ. ಹೌದು. ಏನಂದ್ರೆ ಜನಕ್ಕೆ ಅಟ್ ದಿ ಎಂಡ್ ಆಫ್ ದ ಡೇ ಎಂಟರ್ಟೈನ್ಮೆಂಟ್ ಬೇಕಷ್ಟೇ. ಹೌದು. ಈಗ ನಮ್ಮದೇ ಸೂ ಫ್ರಮ್ ಸೋ ತಗೊಳ್ಳಿ, ಎಷ್ಟು ಜನ ನೋಡಿದ್ರು ಆ ಪಿಕ್ಚರ್ನ. ಯಾಕೆಂದ್ರೆ ಎಂಟರ್ಟೈನ್ಮೆಂಟ್. ಹೌದು. ಸೊ ಇವತ್ತು ಬೇಸಿಕ್ಲಿ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟು ಭಾಳ ಇಂಪಾರ್ಟೆಂಟ್. ಸೊ ಅದ್ರ ಪ್ರಕಾರನೇ ನಾನು ಸಿನಿಮಾಗಳು ಮಾಡ್ತೀನಿ. ಇವತ್ತು ಟೆರರಲ್ಲೂ ಅಷ್ಟೇ, ನಿಮಗೆ ಹೆಸರು ಟೆರರ್ ಅಂತ ಹೇಳ್ಬೋದು, ಬಟ್ ನೀವು ಸಿನಿಮಾ ಬಂದು ನೋಡಿದಾಗ ನಿಮ್ಗೆ ಕಂಪ್ಲೀಟ್ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿನಿಮಾ. ಅಂದರೆ ಒಂದು ಕಥೆನ ಆದಿಯವರು ಆಯ್ಕೆ ಮಾಡಬೇಕಂದ್ರೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಯಾವ ರೀತಿ ಕನ್ವಿನ್ಸ್? ತುಂಬ ಕಷ್ಟ ಇದೆ ಸರ್ ಕನ್ವಿನ್ಸ್ ಮಾಡೋದು ನನಗೆ. ನಾನು ಯೂಶಲ್ ಆಗಿ ಅಷ್ಟು ಈಸಿಯಾಗಿ ಕನ್ವಿನ್ಸ್ ಆಗೋದಿಲ್ಲ ಕತೆ. ಯಾಕೆಂದರೆ ನನಗೇನಂದರೆ ಫಸ್ಟ್ ಆಫ್ ಆಲ್ ಆ್ಯಸ್ ಅನ್ ಆ್ಯಕ್ಟರ್ ನಾನು ಒಂದು ಕನ್ವಿನ್ಸ್ ಆಗಬೇಕು. ಆಯ್ತು, ನಾಳೆ ದಿನ ಬಹುಶಃ ಅದನ್ನ ಜನ ಒಪ್ಕೋತಾರ ಬಿಡ್ತಾರ, ಅದು ಅವ್ರಿಗೆ ಬಿಟ್ಟಿರೋದು. ಆ್ಯಸ್ ಅನ್ ಆ್ಯಕ್ಟರ್ ನಾನು ಫಸ್ಟ್ ಕನ್ವಿನ್ಸ್ ಆಗಬೇಕು. ಓಕೆ, ಇದೊಂದು ಸಿನಿಮಾ ಚೆನ್ನಾಗಿರುತ್ತೆ. ನಾಳೆ ದಿನ ನಾನು ಶೂಟಿಂಗ್ ಸ್ಪಾಟ್ಗೆ ಹೋದಾಗಲೂ ಅಷ್ಟೇ ಒಂದು ಉತ್ಸಾಹದಲ್ಲಿ ಹೋಗ್ಬೇಕು. ಈ ಥರ ಹಿಂಗೆ ಸೀನ್ ಹಿಂಗೆ ಮಾಡ್ಬೇಕು ಇವತ್ತು ಅನ್ನೋದು. ಯಥಾ ಪ್ರಕಾರ ಅದೇ ಅಯ್ಯೋ ಇವತ್ತು ತಿರ್ಗಾ ಇನ್ನೊಂದು ಮಚ್ಚೆಲ್ಲ ಹಂಗೆ ಇಟ್ಕೊಂಡು ಸಿನಿಮಾ ಮಾಡೋದು, ಆ ಕಾಲನೂ ಹೋಯ್ತು. ಇವಾಗ ಆ ಥರ ಸಿನಿಮಾಗಳು ಬರ್ತಾ ಇಲ್ಲ, ಸಿನಿಮಾ ನೋಡೋದು ಇಲ್ಲ ಜನ. ಅಪ್ಡೇಟ್ ಆಗಿದೆ. ಅಪ್ಡೇಟ್ ಅಂದರೆ ನಮಗೆ ಪಕ್ಕದಲ್ಲಿ ಬೇರೆ ಇಂಡಸ್ಟ್ರಿಗಳು ಇಷ್ಟೊಂದು ಚಾಯ್ಸ್ಗಳು ಕೊಡ್ತಾ ಇದ್ದಾರೆ. ಹೌದು. ನಾವು ಅವ್ರು ಕಾಂಪೀಟ್ ಮಾಡಲಿಲ್ಲ ಅಂದರೆ ಅವ್ರು ಆಟೋಮೆಟಿಕ್ಲಿ ಪಕ್ಕದ ಸಿನಿಮಾ ನೋಡ್ತಾರೆ. ಸೊ ನಾವು ಅವರೆಲ್ಲೂ ಅಂಡರ್ ವರ್ಲ್ಡ್ ಸಿನಿಮಾಗಳು ಯಾರೂ ಮಾಡ್ತಾ ಇಲ್ಲ. ಹೌದು. ನಮ್ಮಲ್ಲೇ ಮತ್ತೆ ಯಾಕೆ ಬರೀ ಅಂಡರ್ ವರ್ಲ್ಡ್ ಸಿನಿಮಾಗಳು ಮಾಡಬೇಕು? ನಮಗೇನು ಅದು ಬರ್ದಿಟ್ಟಿಲ್ವಲ್ಲ, ನಾವು ಬರೀ ರೌಡಿಗಳ ಸಿನಿಮಾನೇ ಮಾಡಬೇಕು. ಪೊಲೀಸ್ ಕತೆ ಮಾಡಿ, ಆರ್ಮಿ ಆಫೀಸರ್ಸ್ ಕತೆ ಮಾಡಿ. ಕನ್ನಡದವ್ರು ಎಷ್ಟು ಜನ ಆರ್ಮಿ ಆಫೀಸರ್ಸ್ ಇದ್ದಾರೆ? ಎಷ್ಟು ಜನ ವೀರ ಕನ್ನಡಿಗರು ಆರ್ಮಿದಲ್ಲಿ ನಮಗೋಸ್ಕರ ಅಂತ ಅವ್ರು ಪ್ರಾಣ ಕೊಟ್ಟಿದ್ದಾರೆ. ಅಂಥವ್ರ ಕತೆ ಮಾಡಿ. ಯಾಕೆ ಒಬ್ಬ ರೌಡಿ ಮಚ್ಚಿಟ್ಕೊಂಡ್ರು ಒಂದು ನೋಡ್ತೀರಾ, ಆರ್ಮಿ ಆಫೀಸರ್ದು ನೋಡಲ್ವಾ? ನಾನು ಅದನ್ನೇ ಹೇಳ್ತಾ ಇರೋದು, ಆ ಥರ ಕತೆಗಳು ನಮ್ಮಲ್ಲೂ ಇದ್ದಾವೆ, ನಾವು ಹುಡುಕ್ಬೇಕು. ಅಂದರೆ ಇದನ್ನೆಲ್ಲ ನೋಡ್ತಿದ್ರೆ ನಮ್ಮಲ್ಲೇ ಈಗ ರೈಟರ್ಸ್ ಕೊರತೆ ಅಥವಾ ನಿರ್ದೇಶಕರ ಕೊರತೆ ಈ ಥರದ್ದೆಲ್ಲ ಇದೆ. ಅದಕ್ಕೋಸ್ಕರ ಮತ್ತೆ ಇದೇ ರಿಪೀಟ್, ಅದೇ ರೌಡಿಸಮ್, ಅದೇ ಮಚ್ಚು, ಅದೇ ಲಾಂಗು, ಈ ಥರದ್ದೆಲ್ಲ ರಿಪೀಟ್. ಅದನ್ನ ಏನಂದರೆ ಕೆಲವ್ರದ್ದು ಒಂದು ಲಿಮಿಟೆಡ್ ಥಿಂಕಿಂಗ್ ಇದೆ. ರೈಟರ್ಸ್ ಕೊರತೆ ಅಂತ ನಾನು ಹೇಳೇ ಇಲ್ಲ. ರೈಟರ್ಸ್ ಇವತ್ತು ಇದ್ದಾರೆ, ಯೂಟಿಲೈಸ್ ಮಾಡ್ಕೋತಾ ಇಲ್ಲ. ಎಷ್ಟು ಜನ ರೈಟರ್ಸ್ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅವ್ರನ್ನ ಯೂಟಿಲೈಸ್ ಮಾಡ್ಕೊಳ್ಳಿ. ಇವ್ರು ಏನಂದರೆ ಇವರೇ ಒಂದು ಕತೆಗಳು ಮಾಡ್ಕೊಂಬಿಟ್ಟಿರ್ತಾರೆ, ಎಕ್ಸ್ಪೀರಿಯನ್ಸ್ ಇರಲ್ಲ ಯಾರಿಗೂ. ಅವ್ರವ್ರ ಒಂದು ಚಿಕ್ಕದಾಗಿ ಏನೋ ಒಂದು ಟೀಮ್ ಮಾಡ್ಕೊಂಡು ಏನೋ ಒಂದು ಕತೆ ಮಾಡ್ಕೊಂಡು ಬಂದ್ಬಿಡ್ತಾರೆ. ಕೇಳಿದಾಗ ಎಲ್ಲೋ ನಮಗೂ ಒಂಥರ ಬೇಜಾರಾಗುತ್ತೆ. ಯಾಕೆಂದರೆ ನಾನು ಕನ್ನಡ ಇಂಡಸ್ಟ್ರಿ ಬೆಳೀತಾ ಇಲ್ವಾ, ಇನ್ನೂ ಕೆಳಗಡೆ ಹೋಗ್ತಾ ಇದೆ ಅನಿಸ್ತದೆ. ಅಂದರೆ ಬೇರೆ ಕಡೆ ಎಲ್ಲ ಹೆಸರು ಮಾಡೋದು ಅಂದರೆ ಬೇರೆ ಕಡೆ ಎಲ್ಲ ಅವರು ಬೇರೆ ಬೇರೆ ಹೊಸ ಹೊಸ ಥರ ಕತೆಗಳನ್ನ ಹುಡುಕ್ತಾ ಇದ್ದಾರೆ. ನಮ್ಮಲ್ಲಿ ಯಾಕೆ ಹುಡುಕ್ತಾ ಇಲ್ಲ ಅದನ್ನು ಅಂತ. ಅಂದರೆ ಈ ನಿರ್ದೇಶಕರದ್ದು ಏನಾದ್ರು ಈಗ ಒಂದು ತಗೊಳ್ಳಿ, ಮಲ್ಟಿ ಸ್ಟಾರ್ ಕಾಸ್ಟ್ ಎಷ್ಟು ಸಿನಿಮಾ ಆಯಿತು ಕರ್ನಾಟಕದಲ್ಲಿ? ಎಷ್ಟಾಗಿದೆ? ಏನು ಅಷ್ಟೊಂದು ಬೆರಳೆಣಿಕೆ. ಅದೂ ಇಲ್ಲ. ಹೌದು. ಮುಂಚೆ ಮಾಡ್ತಾ ಇದ್ರು, ನಮ್ಮ ಅಪ್ಪನೇ ಎಷ್ಟೊಂದು ಸಿನಿಮಾ ಮಾಡಿದ್ದಾರೆ. ಹೌದೌದು. ಇವತ್ತು ಯಾರು ಮಾಡೋದೇ ಇಲ್ವೇ, ಯಾರು ಸೇರೋದೇ ಇಲ್ವಲ್ಲ. ಅಂದರೆ ನಮ್ಮಲ್ಲಿ ಆ ಬಾಂಡಿಂಗ್ ಒಂದು ಸಪೋರ್ಟ್ ಇಲ್ಲ. ಬಾಂಡಿಂಗ್ ಸೆಕೆಂಡ್ರಿ. ನಾನು ಹೇಳ್ತಿರೋದು ಕತೆ ತೊಗೊಂಬನ್ನಿ. ಯಾರೊಬ್ರು ಕತೆ ತಂದ್ರೇ ತಾನೇ ನಾವು ಮಲ್ಟಿ ಸ್ಟಾರ್ ಕಾಸ್ಟ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಇವತ್ತಿಗೂ ನಾವು ನಮ್ಮ ಕರ್ನಾಟಕದಲ್ಲಿ ನಾವು ಕೊಟ್ಟಷ್ಟು ಹಿಟ್ಸು ಬಹುಶಃ ಬೇರೆ ಇಂಡಸ್ಟ್ರಿನಲ್ಲಿ ಇರಬಹುದೇನೋ, ಬಟ್ ನಮ್ಮಷ್ಟು ಹಿಟ್ಸ್ ಯಾರೂ ಕೊಟ್ಟಿಲ್ಲ. ಅಂದರೆ ಕನ್ನಡ ಇಂಡಸ್ಟ್ರಿ ಹಿಸ್ಟ್ರಿ ತೊಗೊಂಡ್ರೆ ನೀವು ಅದರಲ್ಲಿ ಬಹುಶಃ ಮೋಸ್ಟ್ ಆಫ್ ದೆಮ್ ನೀವು ನೋಡಿದ್ರೆ ಎಲ್ಲ ಸ್ವಲ್ಪ ಮಲ್ಟಿ ಸ್ಟಾರ್ ಕಾಸ್ಟು ಇರ್ತವೆ. ಸೊ ಇವತ್ತಿನ ಕಾಲದಲ್ಲಿ ನಮ್ಗೆ ಅದು ಭಾಳ ಅತ್ಯವಶ್ಯಕ. ಹೌದು. ಇಬ್ರು ಹೀರೋ, 3 ಜನ ಹೀರೋಗಳನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಜನನೂ ಇಷ್ಟಪಡ್ತಾರೆ. ಅಂದ್ರೆ ಇದು ತೆಲುಗಿನಲ್ಲಿ, ತಮಿಳಲ್ಲಿ ಅವರೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ನನ್ನ ಒಂದು ಪ್ರಶ್ನೆ. ಅಂದ್ರೆ ಅಲ್ಲ, ಕೆಲವರು ಇನ್ನೊಂದು ವೇ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಇಲ್ಲ, ಆ ಥರ ಏನೂ ಇಲ್ಲ ಸರ್, ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿದ್ದೀವಿ. ಅಂದ್ರೆ ಅವ್ರನ್ನ ಇವ್ರನ್ನ ಸೇರ್ಸಕ್ಕಾಗಲ್ಲ. ಇವಾಗ ಯಾರು ಹೇಳಿದ್ದು? ಅಲ್ಲ, ಒಂದಿಷ್ಟು ನಿರ್ದೇಶಕರೆಲ್ಲ ಎಷ್ಟು ಜನ ಅಂದ್ರೆ ಯಾರು ಅಂದ್ರೆ ಸರ್ ಇದೆ ಕತೆ ಮಾಡ್ಕೊಂಡು ಯಾರು ಹೇಳ್ತಾರೆ? ಅಲ್ಲ, ಈಗ ಕತೆ ಮಾಡ್ಕೊಂಡು ಬಂದಾಗ ಹೇಳ್ತಾರೆ ಸರ್ ಯಾಕೆ ನೀವು ಸೇರ್ಸಲ್ಲ ಅಂದಾಗ, ಇಲ್ಲ ಅವ್ರನ್ನೆಲ್ಲ ಸೇರ್ಸಕ್ ನಮಗಾಗಲ್ಲ, ನಮ್ಮಲ್ಲೇ ಆಗಲ್ಲ. ಅಲ್ಲ, ಅವ್ರ ಕತೆ ಇಲ್ಲ ಸೇರ್ಸಕ್ಕೆ. ನಮ್ಮಲ್ಲಿ ಅದ್ರ ಒಗ್ಗಟ್ಟು ತಗೊಂಡ್ ಬನ್ನಿ, ಯಾಕೆ ಸೇರಲ್ಲ? ಒಗ್ಗಟ್ಟಿದೆ ಅಂತ ಹೇಳ್ತೀರಾ ಸರ್ ನೀವು? ಫಸ್ಟ್ ಕ್ಲಾಸ್ ಒಗ್ಗಟ್ಟಿದೆ, ಒಗ್ಗಟ್ಟಾಗಿದ್ದೀವಿ ನಾವೆಲ್ಲ.
ನಮ್ಮ ಒಗ್ಗಟ್ಟನ್ನು ಯಾರು ಮುರಿಯೋಕ್ಕಾಗಲ್ಲ. ಅಫ್ಕೋರ್ಸ್ ಬೇರೆ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೀನು ನೋಡ್ಬೋದು, ಇವ್ನು ಕಂಡ್ರೆ ಅವನಾಗಲ್ಲ, ಅವ್ನು ಕಂಡ್ರೆ ಇವನಾಗಲ್ಲ, ಎಲ್ಲ ಸುಳ್ಳು. ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ಮತ್ತೆ ಒಬ್ಬನ ಕಂಡ್ರೆ ಇನ್ನೊಬ್ಬಂಗೆ ಆಗಲ್ಲ, ಎಲ್ಲ ಸುಳ್ಳು. ಮತ್ತೆ ಇದು ಫ್ಯಾನ್ಸ್ ಫಾರ್ ಈ ಥರದ್ದೆಲ್ಲ ಮಾಡೋದು ಅದು ಮತ್ತು ಯಾರೋ ಒಬ್ರು ಕಿಚ್ಚಚ್ತಾರೆ. ಇವಾಗ ನಾನು ಹೇಳ್ತೀನಿ ಸರ್, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಒಬ್ರು ಮಲ್ಟಿ ಸ್ಟಾರ್ ಸಿನಿಮಾ ಮಾಡಿದ್ರೆ, ನಮ್ಮಲ್ಲಿರುವಂಥ ಸೂಪರ್ ಸ್ಟಾರ್ ಸಿನಿಮಾಗಳು ಮಾಡಿದ್ರೆ ಅಂದ್ಕೊಳ್ಳಿ, ಓಕೆ ಸಿನಿಮಾ ಥರ ನೋಡಿದರೆ ಓಕೆ. ಬಟ್ ಈಗ ಸೀಕ್ವಲ್ ಫೈಟ್ ಬಂದಾಗ ಅವ್ರಿಗೆ ಇವ್ರು ಹೊಡೆಯೋದಾಗಿರ್ಬೋದು, ಇವ್ರು ಹೊಡೆಯೋದಾಗಿರೋ, ನಮ್ಮ ಹೀರೋಗೆ ಯಾಕೆ ಹೊಡೆದ್ರು, ಇವ್ರು ನಮ್ಮ ಹೀರೋಗೆ ಯಾಕೆ ಹೊಡೆದ್ರು, ಹಂಗೆ ಮಾಡಕ್ ಹೋದ್ರೆ ಸಿನಿಮಾನೇ ಮಾಡಕ್ ಆಗಲ್ಲ. ಬಟ್ ಇದು ಜನಗಳಿಗೆ ಅರ್ಥ ಆಗಲ್ವಲ್ಲ. ಜನಗಳಿಗೆ ಅವ್ರವ್ರ ಹೀರೋಗಳು ಅದನ್ನ ಅರ್ಥ ಮಾಡಿಸ್ಬೇಕು. ನಾವು ಮಾಡ್ತಾ ಇರೋದು ಒಂದು ಪಾತ್ರ, ಈ ಪಾತ್ರದಲ್ಲಿ ಆ ಪಾತ್ರಕ್ಕೆ ಅವ್ನು ಹೊಡಿಬೇಕು ಅಂತಿದ್ರೆ ಹೊಡಿಸ್ಕೊಳ್ಳೇಬೇಕು ಆ ಪಾತ್ರ. ಯಾಕೆ ಅಣ್ಣವ್ರು ಎಟ್ಟು ತಿಂದಿಲ್ವೇ? ಹೌದು. ಅವ್ರ ಪಾತ್ರದಲ್ಲಿ ಅಣ್ಣವ್ರನ್ನ ಯಾರು ಮುಟ್ಟಕ್ಕಾಗ್ತಿತ್ತಾ? ಮತ್ತೆ ಅವ್ರು ಆ್ಯಸ್ ಅ ಪರ್ಫಾರ್ಮರು ಅವ್ರು ಮಾಡಿಸ್ತಾ ಇದ್ರು, ಅವ್ರು ಮಾಡಿದಾರಂಥ ಸಿನಿಮಾಗಳು. ಅವ್ರಿಗಿಂತ ಎಕ್ಸಾಂಪಲ್ ಬೇಕಾ? ಬಟ್ ಇವಾಗೆಲ್ಲ ಅಪ್ಡೇಟ್ ಆಗಿದ್ರೆ ಜನರು ಅದೇ ಸರ್ ಏನಿಲ್ಲ ಸರ್, ಒಂದ್ ಹೇಳ್ತೀನಿ ಕೇಳಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾನು ಈ ತರ ಬಂದು ಕನ್ಫ್ಯೂಸ್ ಮಾಡಿ ಜನಕ್ಕೆ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದೇ ಗೊತ್ತಾಗ್ಬಿಟ್ಟು ಇವತ್ತು ಗೊತ್ತಾಗ್ತಾ ಇಲ್ಲ. ಏನೋ ಒಂದು ಬರುತ್ತೆ, ಅದು AI ಜನರೇಟೆಡ್ ಅಥವಾ ರಿಯಲ್. ಈ AI ಬಂದು ಇನ್ನೂ ಹಾಳು ಎಕ್ಕುಟ್ ಹೋಗ್ಬಿಟ್ಟಿದೆ ನಮ್ದು. ಯಾಕೆಂದ್ರೆ ಯಾವ್ದು ಒರಿಜಿನಲ್ಲು, ಯಾವ್ದು ಡೂಪ್ಲಿಕೇಟು, ಯಾವ್ದು ಸುಳ್ಳು, ಯಾವ್ದು ನಿಜ ಏನು ಗೊತ್ತಾಗ್ತಾ ಇಲ್ಲ. ಇವಾಗ ಯಾವ ಥರ ಆಗಿದೆ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಮದುವೆ ಆಗ್ತಿದ್ರು, ಒಬ್ರು ಸೂಪರ್ ಸ್ಟಾರ್ ಅಂದಾಗ ಇನ್ನೊಬ್ರು ಅವ್ರ ಮದುವೆಗೆ ಹೋಗ್ತಾ ಇದ್ರೆ ಇವ್ರಿಗೇನೋ ಮನಸ್ತಾಪ ಉಂಟಾಗಿದೆ, ಅದಕ್ಕೆ ಇವ್ರು ಮದುವೆಗೆ ಅಂದರೆ ಅವರವರೇ ಡಿಸೈಡ್ ಮಾಡೋದು ಅಂತ. ಅದನ್ನೇ ಬೇಡ ಅಂತ ಹೇಳ್ತಾರೆ ಅದನ್ನ. ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವು ದರ್ಶನ್ ಸರ್ ನೀವು ಅಂತ ಸ್ವಲ್ಪ ಜೊತೆಲಿಲ್ಲ, ಇವ್ರ ನಡುವೆ ಏನೋ ಮನಸ್ತಾಪ ಉಂಟಾಗಿದೆ, ಅದಕ್ಕೆ ಇವ್ರ ಜೊತೆಲಿಲ್ಲ. ಯಾರು ಹೇಳಿದ್ದು? ಅಲ್ಲ, ಈ ಜನಗಳೆಲ್ಲ ಈ ಥರದ್ದೆಲ್ಲ ಮಾತಾಡ್ತಾರೆ. ಹಂಗಂದ್ಬಿಟ್ಟು ಅದು ನಿಜ ಆಗ್ಬಿಡಕ್ಕಾಗತ್ತೆ ಸರ್? ನಾನು ದರ್ಶನ್ ಇವತ್ತಿನ ಫ್ರೆಂಡ್ಸ್ ಅಲ್ಲ, ನಾನು ಅವನು 1983 ಫ್ರೆಂಡ್ಸು. ಪಿತಾಮಹ ಅಂತ ಒಂದು ಸಿನಿಮಾ ಮಾಡ್ತಾರೆ, ಹೌದು, ಅವತ್ತಿಂದ ನಾನು ಅವನು ಫ್ರೆಂಡ್ಸು, ಇವತ್ತಿಗೂ ಫ್ರೆಂಡ್ಸು. ಅಂದರೆ ಯಾರು ಏನೇ ಮಾತಾಡಿದ್ರು ನನಗೆ ಅವನ ಮೇಲಿರೋ ಪ್ರೀತಿ ಆಗಿರ್ಬೋದು, ಅವನಿಗೆ ನನ್ನ ಮೇಲಿರೋ ಪ್ರೀತಿ ಆಗಿರ್ಬೋದು, ಒಂದು ಎಳ್ಳನಷ್ಟು ಕಮ್ಮಿ ಆಗೋದಿಲ್ಲ, ಅದು ಆಗೋಕ್ಕೂ ಬಿಡಲ್ಲ ನಾನು. ಜಸ್ಟ್ ಬಿಕಾಸ್ ಐ ಡೋಂಟ್ ಸೇ ಎನಿಥಿಂಗ್ ಆರ್ ಹಿ ಡಸಂಟ್ ಸೇ ಎನಿಥಿಂಗ್ ಡಸಂಟ್ ಮೀನ್ ದಟ್ ನಾವಿಬ್ರಿಗೆ ಮನಸ್ತಾಪ. ಯಾರು ಇದನ್ನೆಲ್ಲ ಯೋಚನೆ ಮಾಡೋರು, ಯಾರು ಇದನ್ನೆಲ್ಲ ಡಿಸೈಡ್ ಮಾಡೋರು? ಅಂದ್ರೆ ಅವರೇ ಕಮೆಂಟ್ಸ್ ಹಾಕೋದು, ಅವರೇ ಡಿಸೈಡ್ ಹಾಕೊಳ್ಳಿ. ನಿಜ ಆಗ್ಬಿಡುತ್ತೆ ಹಾಕೊಂಡ್ರೆ? ನಿಜ ಆಗಲ್ಲ. ಬಟ್ ಈ ಸ್ಪ್ರೆಡ್ ಆದಾಗ ಈಗ ಒಬ್ರು ನೋಡಿದಾಗ ಹೌದೇನೋ, ನಿಜ ಏನೋ, ಇರ್ಬೋದೇನೋ, ಆಗ್ತಿದೆಯೇನೋ, ಈ ಥರದ್ದು ಆಗ್ತಿದೆ. ಬಟ್ ಅಲ್ಲೂ ನಾವು ಇಲ್ಲ, ನಾವು ಸರ್ ಅದಕ್ಕೆ ಹೇಳ್ತೀನಲ್ಲ, ಫಸ್ಟ್ ನಾವೇನ್ ಮಾಡ್ಬೇಕು ಗೊತ್ತಾ? ಕಮೆಂಟ್ಗಳನ್ನ ಆಫ್ ಮಾಡ್ಬೇಕು. ನೀವು ಯಾವುದೇ ವಿಡಿಯೋಗಳು ಬಿಡ್ತಿರಲ್ಲ, ಫಸ್ಟ್ ಕಮೆಂಟ್ಗಳನ್ನ ಆಫ್ ಮಾಡಿ. ಅರ್ಧ ಕಾಂಟ್ರವರ್ಸಿಗಳು ನಿಂತೋಗುತ್ತೆ. ಯಾಕೆಂದ್ರೆ ಈ ಕಮೆಂಟ್ಗಳು ಶುರು ಆಗುತ್ತೆ ನೋಡಿ, ಅಲ್ಲೇನೆ ವಾರ್ ಸ್ಟಾರ್ಟ್ ಆಗೋದು. ಒಬ್ಬ ಇರೋಬ್ಬಗೆ ಇನ್ನೊಬ್ಬ ಮಾತಾಡೋದು, ಇನ್ನೊಬ್ಬ ಅಭಿಮಾನಿ ಬಂದು ಇನ್ನೊಂದು ಮಾತಾಡೋದು. ಇದನ್ನೆಲ್ಲ ಕಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ಕಮೆಂಟ್ಗಳನ್ನ ಆಫ್ ಮಾಡಿ. ಬಟ್ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಹಂಗನ್ಬಿಟ್ಟು ನಾವೇ ಸುಮ್ಮನೆ ಇರೋಕ್ಕಾಗುತ್ತೆ ಸರ್? ನಮ್ಮ ಕೆಲ್ಸಗಳು ನಾವು ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು. ಈಗ ನೀವೇ ಹೇಳ್ದಂಗೆ ಮನಸ್ತಾಪಗಳು ಹಂಗೆ ಹಂಗೆ ಇದೆ, ಯಾರಿಗ್ ಗೊತ್ತು ನಿಜ ಏನು ಅಂತ? ಯಾರಿಗ್ ಗೊತ್ತು? ಅಲ್ಲ, ಒಂದು ಅವರು ಈ ಥರ ಥಿಂಕ್ ಮಾಡಿದ್ರೆ ನಿಮ್ ಏನು ಇಲ್ಲ, ಕರೆಕ್ಟ್, ನೀವು ಕರೆಕ್ಟಾಗೇ ಇರ್ತೀರ, ನೀವು ಫ್ರೆಂಡ್ಸ್, ಅದು ನಿಮ್ದು ಏನು ಬಾಂಡಿಂಗ್ ಇದೆ ಅದೆಲ್ಲ ಚೆನ್ನಾಗೇ ಇರುತ್ತೆ. ಅದೇನು ಹೇಳ್ಕೋಬೇಕಾ ಸರ್? ಬಟ್ ಅದು ಹೇಳಿ ಅವ್ರಿಗೆ ಗೊತ್ತಾಗಲ್ವಲ್ಲ ಸರ್? ನೋಡಿ, ಗೊತ್ತಾಗದಿದ್ರೆ ನಾನು ಏನು ಮಾಡ್ಬೇಕು? ಅಂದರೆ ನಾನು ಹೇಳಬೇಕೆ? ಅಂದರೆ ಓಕೆ, ಬಟ್ ಇವ್ರಿಗೆ ಅರ್ಥ ಮಾಡಿಸೋದು ಹೆಂಗೆ ಅಂತ ನಾನು ಕೇಳಿದೆ ಸರ್. ಅರ್ಥ ಮಾಡ್ಕೊಳ್ಬೇಕಾದವ್ರು ಅರ್ಥ ಮಾಡ್ಕೋತಾರೆ ಸರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.